ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವೆಲ್ಲಿಗೆ ಬಂದಿದ್ದೀವಿ ಡಿಂಪು ಇವತ್ತು? ಎಲ್ಲಿಗೆ ಬಂದಿದ್ದೀವಿ ಹೇಳು? ಊರು. ನಾವು ಯಾವುದೋ ಬೇರೆ ಊರಿಗೆ ಬಂದ್ಬಿಟ್ಟಿದೀವಾ? ಹೌದು ಹೌದು ಬಂದಿದ್ದೀವಿ. ಇವತ್ತೊಂದು ಸಣ್ಣ ಟ್ರಾವೆಲ್ ಇದೆ, ಹಾಗಾಗಿ ಬಂದಿದ್ವಿ. ಬಾ ಇಲ್ವಾ? This is called ತೋಟ ಸಾಲು. ಹಾಗೆ ಎಲ್ಲಿಗೆ ಬಂದಿದ್ದೀವಿ ಅಂದರೆ ನನ್ನ ತಂಗಿಗೆ ನೋಡಿದ್ದು ಅವರ ಮನೆಗೆ ಬಂದಿದ್ದೀವಿ. ಬಟ್ ನೋಡ್ಬೋದು ಹೆಂಗಿದೆ ಗೊತ್ತಾ? ಇದೆಲ್ಲ ನಂದೆಯಾ ಅಂತಾರಲ್ಲ ಹಂಗೆ. ಎಲ್ಲ ನಮ್ಮದೇ. ನಾವು ಇನ್ನೇನು ನಮ್ಮ ಒಪ್ಪಿದಂದ್ರೆ ಎಲ್ಲ ನಮ್ಮದೇ ಅಲ್ವೇನಂಟಿ? ಇವಾಗ ಹೌದು ಮಗ್ಗ ಆಯ್ತು, ಇದು ಇನ್ನೂ ಅಳ್ಬೇಕಲ್ಬಮ್ಮ. ಇಲ್ಲಿ ನೋಡು, ಅವ್ರದ್ದೇ ಇದು. ಮೋಹನ್ ಇರ್ತಾಯಿತ್ತು, ಇಲ್ಲಿ ಎಷ್ಟು 3 ಥರ, ಆ ಕಡೆ 4. ಆದರೂ ಏನು ಚೆನ್ನಾಗಿದ್ದಾವಲ್ಲಮ್ಮ ಹೂವು, ತುಂಬ ಚೆನ್ನಾಗಿದೆ ಹೂವು. ನ್ಯಾಚುರಲ್ ಅಂತ ಹೇಳೋದು ಇದಕ್ಕೆ. ಹೌದು. ಹೌದು. ಬಾಲಿ ಅಲ್ಲಿ ಮಮ್ಮಿ ನಡಿ ಅಷ್ಟೇ. ತುಂಬ್ಕೊಂಡು ಹೋಗ್ಬೋದಾ? ಏನಿಲ್ಲ. ಆಂಟಿ ವಿಡಿಯೋ ಮಾಡ್ತಿದ್ದೀನಿ. ನಾವು ಅದೇ ಊಟ ಎಲ್ಲ ಮುಗಿಸ್ಕೊಂಡು ತೋಟ ನೋಡ್ಕೊಬರೋಣ ಅಂತ ಹೋದು. ಬಟ್ ವೆದರ್ ಮಾತ್ರ ಸೂಪರಾಗಿದೆ. ವೆದರು ಹಳ್ಳಿ ಕಡೆ ಕೇಳಬೇಕಾ ಮೊದಲೇ ವೆದರು ಸ್ವಲ್ಪ ಮಳೆ ಬರೋ ಹಂಗಿತ್ತು. ಆ ವೆದರ್ ತಕ್ಕನಾಗಿ ಆ ಹೂವು ಇರೋದಕ್ಕೂ ಫುಲ್ ಸರೌಂಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅದು ಒಂಥರ ಹೇಳೋಕ್ಕಾಗಲ್ಲ. ಅದಾದಮೇಲೆ ನಮ್ಮ ಆಂಟಿ ಸ್ವಲ್ಪ ಮನೆಗೆ ಹೂವು ಬೇಕು ಅಂತ ಅಂದ್ಬಿಟ್ಟು ಕೊಯ್ಕೊತಿದ್ರು. ನಾನು ಸ್ವಲ್ಪ ರೇಗಿಸ್ತಿದ್ದೆ ಅವ್ರನ್ನ, ನೋಡ್ರಿ ಕಳ್ಳರು ಬಂದಿದ್ದಾರೆ ಅಂತ. ಅದೆಲ್ಲ ಮುಗಿಸ್ಕೊಂಡು ನನಗೆ ನಡ್ಕೊಂಡು ಹೋಗ್ತಾಯಿದ್ದು. ಬಟ್ ತೋಟ ಮಾತ್ರ ಮಸ್ತಿದೆ. ತೋಟ ಅದನ್ನು ಹೇಳೋಕ್ಕೆ ಒಂಥರ ಚೆಂದ ಅನ್ನೋದಕ್ಕಿಂತ ಅದನ್ನು ನೋಡೋಕ್ಕೆ ತುಂಬ ಚೆಂದ. ಅದಾದಮೇಲೆ ಮನೆಗೆ ಬಂದಾದಮೇಲೆ ಅವರೆಲ್ಲ ಎಲ್ಲಡಿಕೆ ತೊಗೊಳ್ಳಿ ಅಂತ ಹೇಳಿ ಎಲ್ಲಡಿಕೆ ತೊಗೊಂಡು ನನ್ನ ಮಕ್ಳಿಗಿಬ್ಬರಿಗೂ ನಮ್ಮ ಜೊತೆ ಬಂದಿರೋರೆಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟರು. ಹಾಗಾಗಿ ಎಲ್ರಿಗೂ ಅರಿಶಿನ ಕುಂಕುಮ ಕೊಟ್ಟರಲ್ಲ, ಇನ್ನು 3 ಜನ ನನ್ನ ಮಕ್ಕಳಿದ್ರಲ್ಲ ಅವರಿಗೂ ಸೇರಿಸಿ ಅರಿಶಿನ ಕುಂಕುಮ ಕೊಡ್ತಿದ್ರು ಆಂಟಿ. ಇವರೆಲ್ಲ ಯಾರು, ನಾನೇನು ವೀಡಿಯೋ ಮಾಡ್ತಿದ್ದೀನಿ ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಬಟ್ ಇವಾಗೊಂದು ಸಣ್ಣ ಕ್ಲಿಪ್ ಅಷ್ಟೇ ನಾನು ಹೇಳ್ತಿರೋದು. ಬಟ್ ಆದರೆ ನನ್ನ ಚಿಕ್ಕ ಮಗಳಂತೂ ತುಂಬ ಅಂದರೆ ತುಂಬ ತುಂಟಿ ಅವಳು. ಇನ್ನು ಮೊದಲೇ ಗೊತ್ತಲ್ಲ, ಈ ಹಳೆ ಕಾಲದವರು ನಮ್ಮ ಆಂಟಿರೆಲ್ಲ ನಮ್ಮ ಅಜ್ಜಿರೆಲ್ಲ ಎಲೆ ಅಡಿಕೆ ಕೂತ್ಕೊಂಡು ಹಾಕ್ಕೊತಿದ್ರು. ನಮ್ಮ ದೊಡ್ಡಪ್ಪ ನಮ್ಮ ಮಾಮ ಇವರೆಲ್ಲ ಬನ್ನಿ ಟೈಮ್ ಆಯಿತು ಅಂತ ಹೇಳಿ ಅವರೇ ಆಚೆ ಹೊಂಟೋಗ್ಬಿಟ್ರು ಬೇಗ ಬರೋದಕ್ಕಿನ್ನ.
ಏನೋ ಒಂಥರ ಒಂದು ಒಳ್ಳೆ ದಿನ, ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೋ ಎಲ್ರೂ. ಬಟ್ ಚೆನ್ನಾಗಿತ್ತು, ನನಗಂತೂ ತುಂಬ ಖುಷಿಯಾಯಿತು, ನಮ್ಮ ಫ್ಯಾಮಿಲಿಯವ್ರಿಗೂ ತುಂಬ ಖುಷಿಯಾಯಿತು. ಏನು ಅಲ್ಲಿ ನಾವು ಏನು ನೋಡೋಕೆ ಹೋಗಿದ್ದು ಅನ್ನೋದಕ್ಕಿಂತ ಅಲ್ಲಿ ವೆದರ್ ಮತ್ತು ಅಲ್ಲಿ ಬಾವಿಸೋ ರೀತಿ ಅದು ತುಂಬ ಇಷ್ಟ ಆಯಿತು ನನಗೆ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಹೊರಟು ನಾವು ನಮ್ಮ ಪಾಡಾಗ ನಾನು ನೆಲಮಂಗಲ ಇಳ್ಕೊಬೇಕಿತ್ತು. ನಾನು ನಮ್ಮ ಹಸ್ಬೆಂಡ್, ನನ್ನ ಮಕ್ಕಳು ಮತ್ತು ನಮ್ಮ ಚಿಕ್ಕಮ್ಮ ನಾವೆಲ್ಲ ನೆಲಮಂಗಲದಲ್ಲಿ ಇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಟಿ ಟಿ ಗಾಡೀಲಿ ಹೊರಟು. ಅದಾದಮೇಲೆ ನಾನು ಏನಂದರೆ ಯೋಚನೆ ಮಾಡಬೇಕಾಗಿರೋ ಒಂದು ವಿಷಯ ಏನಂತ ಅಂದರೆ, ನಮಗೆ ಆವತ್ತಿನ ದಿನ ತುಂಬ ಒಂಥರ ಸ್ಪೆಷಲ್ ಅಂತಲೇ ಅನ್ನಿಸ್ತು. ಅದಾದಮೇಲೆ ಅವ್ರು ನಮ್ಮನ್ನು ಬಿಟ್ಟು ಹೋದಾದ್ಮೇಲೆ ನಾವು ರಿಟರ್ನ್ ಮನೆಗೆ ಬಂದು